ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ನಿಮ್ಗೆ ಇವತ್ತು ತೋರ್ಸಕ್ಕೆ ಹೊರಟಿರುವಂಥ ರೆಸಿಪಿ ಬಂದು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಟೊಮೊಟೊ ಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ಒಮ್ಮೆ ತೋರಿಸ್ಕೊಡ್ತೀನಿ. ನೀವು ನೋಡ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ. ಬಟ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕ್ರಿ ನಮ್ಮ ಜನ ಇಷ್ಟು ಕಂಜೂಸ್ ಆಗಿದ್ದೀರಾ? ನಾ ಏನ್ರಿ ನಿಮ್ಮನ್ನು ಕೇಳಕತ್ತೀನಿ, ಬರೀ ಒಂದೇ ಒಂದು ಸಬ್ಸ್ಕ್ರೈಬ್ ಒತ್ರಿ ಅಂದರೆ ನಮ್ಮನ್ನು ಸ್ಕೋಪ್ ತೊಗೋತೀರಾ? ಯಾಕ್ರಿ ಹಿಂಗೆ ಮಾಡ್ತೀರಾ? ನಮ್ಮನ್ನು ಯಾಕ್ರಿ ಹೊಟ್ಟೆ ಉರಿಸ್ತೀರಾ ನೀವು? ನಾನೇನಾರ ನಿಮ್ಮ ಆಸ್ತಿ ಕೇಳ್ತಿದ್ದೀನ, ಹೊಲ ಕೇಳ್ತೀನ, ಮನೆ ಕೇಳ್ತೀನ? ಬಟ್ ಅದೆಲ್ಲ ಕೊಡಲ್ಲ ಬಿಡಿ ನೀವು ಕೇಳಿದ್ರು. ಹಾಗೆ ಸುಮ್ಮನೆ ಜಸ್ಟ್ ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ಬಿಡಿ, ಮನಸ್ಸಿಗೆ ಖುಷಿಯಾಗಿ ಹೋಗುತ್ತೆ. ಸರಿ ಹೋಗ್ಲಿ ಬಿಡಿ, ಬನ್ನಿ ಇವಾಗ ಟೊಮೊಟೊ ಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನೋಡಿರಿ, ಏನಿಲ್ಲ, ಸಿಂಪಲ್ ಎಲ್ಲ ಟೊಮೊಟೊ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮಸಾಲೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಧನ್ಯ ಮತ್ತು ಇನ್ನೊಂದು ಸ್ವಲ್ಪ ಎಳ್ಳು, ಒಂದು ಸ್ವಲ್ಪ ಜೀರಿಗೆನ ಹುರ್ಕೋತಾ ಇದ್ದೀನಿ, ನೋಡ್ಬೋದು ನೀವು. ಫಸ್ಟು ಇದು ಮೂರನ್ನ ಬಾಣಲಿಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಧನ್ಯ ಕಾಳು ಮತ್ತು ಜೀರಿಗೆ ಮತ್ತು ಎಳ್ಳು. ಯಾಕಂದರೆ ಇದು ನೀವೇನಾದ್ರು ಜಾಸ್ತಿ ಮಾಡೋಂಗಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ. ಇದನ್ನು ಸ್ವಲ್ಪನೇ ಮಿಕ್ಸಿ ಮಾಡಿದ್ದೀನಿ, ಯಾಕಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಈಗ ಹಾಕೋತೀನಿ. ಅದು ಮೊದಲಿಗೆ ಹಾಕ್ಕೊಂಬಿಟ್ರೆ ಈ ಧನ್ಯ ಕಾಳು ಇದೆಯಲ್ಲ, ಜಾರ್ಕೊಂಬಿಡ್ತೈತೆ, ಸರಿಯಾಗಿ ಮಿಕ್ಸಿ ಆಗೋಲ್ಲ. ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿಬಿಟ್ಟು ಇದೆಲ್ಲ ಹಾಕಿದರೆ ಆವಾಗ ಎಲ್ಲನೂ ಪೂರ್ತಿ ಸಣ್ಣ ಆಗುತ್ತೆ. ನಾನು ಇದಕ್ಕೆ ಶುಂಠಿ, ಸ್ವಲ್ಪ ಕರಿಬೇವು, ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಇವಾಗ ಹೋಗಿ ಒಂಚೂರು ನೀರು ಹಾಕ್ಕೊಂಬಿಟ್ಟು ಗಿರ್ರ್ ಅನ್ಸ್ಕೊಂಬರೋಣ. ರೆಡಿಯಾಗಿದೆ, ನೋಡೋಕ್ಕೆ ಸೇಮ್ ಇಡ್ಲಿ ಚಟ್ನಿ ಥರ ಕಾಣ್ತಾ ಇದೆ. ಅದೇ ರೀತಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಬಿಟ್ಟು ಅದಕ್ಕೊಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಸಾಸಿವೆ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಅದೇ ರೀತಿ ಒಂದು ಸ್ವಲ್ಪ ಉದ್ದಿನಬೇಳೆ, ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆನೂ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಂಚೂರು ಕೈ ಆಡಿಸ್ಕೊಳ್ಳೋಣ. ನೆಕ್ಸ್ಟು ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆವಾಗಲೇ ತೋರಿಸಿದ್ನಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು, ಆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಒಂಚೂರು ಕಲಿಸ್ಕೊಳ್ಳಿ. ಇದಾದಮೇಲೆ ನಾನು ಒಂದು 4-5 ಮೆಣಸಿನ್ಕಾಯಿನ ಕಟ್ ಮಾಡಿ ಅದನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ಜಾಸ್ತಿ ಖಾರ ತಿನ್ನಂಗಿದ್ರೆ ಇನ್ನೊಂದು 2 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಜಾಸ್ತಿ ಖಾರ ತಿನ್ನಿ. ನೆಕ್ಸ್ಟು ಒಂದು 4 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನೇನು ಕಾಯಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಟೊಮೊಟೊ ಗಟ್ಟಿ ಇರೋದ್ರಿಂದ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಕರಗಿಸ್ಕೋಬೇಕು ನೀವು. ಸರಿ, ಮತ್ತೇನ್ರಿ ಸಮಾಚಾರ? ಏನಾರ ವಿಶೇಷ ಇದ್ದರೆ ಹೇಳಿ, ಹೇಳೋಕ್ಕಾಗಲ್ಲ, ಸಾರಿ, ನೀವು ನಾನೇ ಹೇಳಬೇಕು. ಮತ್ತಿನ್ನೇನ್ರಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು, ಮದುವೆ ಆಗ್ಬೇಕು ಅನ್ನೋರ್ಗೂ ಮದುವೆ ಮೇಲೆ ಆಸಕ್ತಿನೇ ಹೋಗಂಗ. ಅಲ್ಲಿ ಕೊಲೆ ಆಯಿತು, ಇಲ್ಲಿ ಮಿಕ್ಸಿಯಾಗ ಹಾಕಿದ್ರು, ಇಲ್ಲಿ ಡ್ರಮ್ನಾಗ ಹಾಕಿದ್ರು, ಅಲ್ಲಿ ಇಂಜೆಕ್ಷನ್ ಕೊಟ್ಟು ಸಾಯ್ತಿರು ಅಂತ ಬರೀ ಇವೇ ಹೇಳ್ತಾರೆ. ಹೇಳಿ ನಮ್ಮ ಹುಡುಗರ್ನೂ ಅನ್ಸವ್ರೆ, ಮತ್ತು ನಮ್ಮ ಹೆಣ್ಮಕ್ಳನ್ನೂ ಅನ್ಸ್ಬಿಟ್ರೆ ಗಂಡ ಹಂಗೆ ಕೊಂದ ಹಿಂಗೆ ಕೊಂದ ಅಂತ. ಮದುವೆ ಆಗೋಟ್ರಿಗೆ ಮೂಡು ಉತ್ಸಾಹ ಇಲ್ದಂಗೆ ಮಾಡಿಬಿಟ್ಟೈತ್ರಿ ಇನ್ಸ್ಟಾಗ್ರಾಮ್ ಹೇಳ್ಬೇಕಂದ್ರೆ. ಹಂಗೆ ಮಾತಿನ್ಯಾಗ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡ್ರಿ. ಉಪ್ಪು ಹಾಕಿದರೆ ಟೊಮೊಟೊ ಅಷ್ಟೇ ಅಲ್ಲ, ಯಾವುದೇ ತರಕಾರಿ ಆಗಲಿ ಬೇಗ ಬೇಯುತ್ತೆ. ಹಂಗಾಗಿ ನಾವು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳೋಣ. ಆವಾಗೆ ಅರ್ಧ ಬೇಯುತ್ತೆ ಟೊಮೊಟೊ, ಕಾಯಿ ಇರೋದ್ರಿಂದ. ಹಂಗಾಗಿ ನೋಡಿರಿ, ಎಲ್ಲ ನೀಟಾಗಿ 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಾದ್ಮೇಲೆ ಒಂಚೂರು 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಹಂಗೆ ನಾನೇನು ಮಸಾಲೆನ ರುಬ್ಬಿಟ್ಕೊಂಡಿದ್ನಲ್ಲ ರೀ, ಅದು ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಸಿ ವಾಸನೆ ಇರುತ್ತಲ್ಲ, ಅದ್ರ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಆ ಪಲ್ಯಗೆ. ಹಂಗಾಗಿ ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ 1 ಲೋಟ ನೀರು ಹಾಕ್ಕೊಳ್ಳಿ ಇದಕ್ಕೆ, ಯಾಕಂದರೆ ಚೆನ್ನಾಗಿ ಬೇಯಬೇಕಲ್ಲ ಇದು ಏನು ಟೊಮೊಟೊ. ನೋಡಿ, ನೀರು ಹಾಕ್ಕೋತಾ ಇದ್ದೀನಿ, 1 ಲೋಟ ಫುಲ್ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಕೂಡ ಒಂದು 3 ನಿಮಿಷ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಂಗಾಗಿ ನೋಡಿರಿ, ನಾವು ಬ್ಯಾಚುಲರ್ಸ್ ಇದ್ದೀವಿ, ಈ ಇನ್ಸ್ಟಾಗ್ರಾಮ್ ನೋಡಿ ನಮಗಂತೂ ತಲೆ ಕೆಟ್ಟು ಹುಚ್ಚಿಡ್ದೋಗೈತೆ. ಹಂಗಾಗಿ ಯೂಟ್ಯೂಬ್ ಬಂದುಬಿಟ್ಟು ನೋಡಿರಿ, ಸುಮ್ಮನೆ ಈ ಇನ್ಸ್ಟಾಗ್ರಾಮ್ ಕಿರಿಕಿರಿನೇ ಬೇಡ ಅಂತ ಯೂಟ್ಯೂಬಿಗೆ ಬಂದು
ಈ ಕುಕ್ಕಿಂಗ್ ಮಾಡಕ್ಕೆ ನಿಂತ್ಬಿಟ್ಟಿವಿ. ಇದಕ್ಕೆ ನಿಮ್ಮ ಸಪೋರ್ಟ್ ಇರ್ಬೇಕು ರೀ. ಬರೀ ನೋಡಿ ಸುಮ್ಮನೆ ಹೋಗೋದಲ್ಲ. ನೋಡಿ ಲೈಕ್ ಮಾಡಿರಿ, ಸ್ವಲ್ಪ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ, ಹಾಲ್ ಅಂತ ಒತ್ತಿರಿ, ಅಲ್ಲೇ ಗಂಟೆ ಇರುತ್ತೆ, ಆ ಗಂಟೆನೂ ಹೊಡೆದ್ಬಿಡ್ರಿ. ಹಂಗೆ ಇನ್ನೇನು ರೆಡಿಯಾಗಿದೆ. ನಾನಿಲ್ಲಿ ಒಂಚೂರು ಉಪ್ಪು ಟೇಸ್ಟ್ ಮಾಡ್ತಿದ್ದೀನಿ, ಉಪ್ಪು ಖಾರ ಸರಿಯಾಗಿದೆಯಾ ಇಲ್ಲ ಅಂತ. ನಿಜ ಹೇಳ್ಬೇಕಂದ್ರೆ ಬೊಂಬಾಟಾಗಿದೆ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಈ ರೆಡಿಯಾಗಿರೋ ಡಿಶ್ನ ತಗೊಂಡು ಚಪಾತಿಗೂ ಪಲ್ಯಗೂ ಪರಾಟಗೂ ನಿಮ್ಗೆ ಯಾವುದ್ರ ಜೊತೆ ಬೇಕೋ ಅದ್ರ ಜೊತೆ ಹಾಕ್ಕೊಂಡು ಜಡಿತಾ ಇದ್ದರೆ ಆಹಾ, ನಿಜವಾಗ್ಲೂ ಸಖತ್ತಾಗಿದೆ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಒಮ್ಮೆ ನೀವು ಮನೇಲಿ ತಪ್ಪದೇನೆ ಈ ಡಿಶ್ ಮಾತ್ರ ಟ್ರೈ ಮಾಡಲೇಬೇಕು. ನೀವು ಬೇಕು ಅಂದರೆ ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಾಗಿದೆ. ನೀವು ಒಮ್ಮೆ ತಪ್ಪದೆ ಮನೇಲಿ ಟ್ರೈ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡೈಲಿ ವಾಚ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮ್ಗೆ ಹಾಕ್ತಾ ಇರ್ತೀನಿ. ಹಂಗಾಗಿ ಇದೇ ಥರ ನಿಮ್ಮ ಸಪೋರ್ಟ್ ಸದಾ ನಮಗಿರಬೇಕು. ಥ್ಯಾಂಕ್ ಯು ಸೋ ಮಚ್ ರೀ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.